ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಅದರಲ್ಲಿ ಚಾಯ್ಸ್ 1 ಏನಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಅಂದ್ರೆ ಚಾಯ್ಸ್ 1 ಫೀಸ್ ಪೇಮೆಂಟ್ ಪ್ರಾಸೆಸ್, ಕಾಲೇಜ್ಗೆ ರಿಪೋರ್ಟಿಂಗ್ ಮಾಡುವಂತಹ ಪ್ರಾಸೆಸ್, ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಕಾಲೇಜ್ ಅಲಾಟ್ ಆಗಿದೆ, ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ, ಆ ಕಾಲೇಜ್ ನನಗೆ ತುಂಬಾ ಇಷ್ಟ ಇರೋ ಕಾಲೇಜ್ ಆಗಿತ್ತು. ಈಗ ನಿಮ್ಮ ರ್ಯಾಂಕ್ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದ್ರೆ, ವಿದಿನ್ 100 ಆ ರೀತಿ ರ್ಯಾಂಕ್ ಬಂದಿದ್ರೆ ನಿಮಗೆ ಬೇಕಾದಂತಹ ಕಾಲೇಜ್, ನಿಮಗೆ ಬೇಕಾದಂತಹ ಬ್ರಾಂಚಸ್ ಸಿಕ್ಕಿರತ್ತೆ ನಿಮಗೆ. ಅಂದ್ರೆ ನಿಮ್ಮ ಆಪ್ಷನ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಫಸ್ಟ್ ಕಾಲೇಜ್ ಏನಿದೆ, ಫಸ್ಟ್ ಪ್ರಯಾರಿಟಿ ಅದೇ ಅಲಾಟ್ ಆಗಿಬಿಟ್ಟಿರುತ್ತೆ. ಅಂತ ಸಂದರ್ಭದಲ್ಲಿ ಓಕೆ, ನಾನು ಬೇಕಾದ ಕಾಲೇಜ್ ನಂಗೆ ಸಿಕ್ಬಿಟ್ಟಿದೆ, ಈಗ ನಾನು ಅಡ್ಮಿಷನ್ ತೆಗೆದುಕೊಳ್ತೀನಿ ಅಷ್ಟೇ. ಸೊ ಅಂತ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕು, ಸರಿನಾ? ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಫೀಸ್ ಪೇ ಮಾಡೋದಿರುತ್ತೆ. ಚಾಯ್ಸ್ 1 ಮೀನಿಂಗ್ ಏನು ಅಂತ ಹೇಳಿದ್ರೆ, ನಂಗೆ ಅಲಾಟ್ ಆದಂತ ಕಾಲೇಜ್ ನನಗೆ ಇಷ್ಟ ಇದೆ, ನಾನು ಅಲ್ಲಿ ಅಡ್ಮಿಷನ್ ಮಾಡ್ಕೊತೀನಿ, ಹಾಗೆ ಅರ್ಥ. ಅದಕ್ಕೋಸ್ಕರ ಏನ್ ಮಾಡ್ತೀರಿ ನೀವು, ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಈ ಫೀಸ್ ಅನ್ನ ಪೇ ಮಾಡೋದಕ್ಕೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಅದಂದ್ರ ಚಲನ್ ಏನಿದೆ ಅದರ PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ತೀರಾ. ಆ ಚಲನ್ ಏನಿದೆ ಅಂದ್ರೆ, ಚಲನ್ ಅಂತ ಹೇಳಿದ್ರೆ ಬ್ಯಾಂಕಿಗೆ ಹೋಗಿ ಫೀಸ್ ಅನ್ನ ಪೇ ಮಾಡೋದಕ್ಕೆ ಇರುವಂತಹ ಒಂದು ವ್ಯವಸ್ಥೆ, ಅದು ಚಲನ್, ಸರಿನಾ? ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತೆಗೆದುಕೊಂಡ ನಂತರ ಅದ್ರ ಮೇಲೆ ಎಲ್ಲ ಡೀಟೇಲ್ಸ್ ಇರುತ್ತೆ. ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಬ್ರಾಂಚ್ ಅಲಾಟ್ ಆಗಿದೆ, ಯಾವ ರಿಸರ್ವೇಶನ್ ಅಂಡರ್ ಅಲಾಟ್ ಆಗಿದೆ, ಫೀಸ್ ಎಷ್ಟಿದೆ, ನಂತರ SLQ ಕೋಟಾ ಇದೆಯಾ ಅಥವಾ ಇಲ್ವಾ, ಆ ಎಲ್ಲಾ ಡೀಟೇಲ್ಸ್ ಆ ಒಂದು ಚಲನ್ ಮೇಲೆ ಇರುತ್ತೆ. ಅಂದ್ರೆ ಚಲನಲ್ಲಿ 3 ಕಾಪಿ ಇರುತ್ತೆ, ಒಂದು ಬ್ಯಾಂಕ್ ಕಾಪಿ, ಮತ್ತೊಂದು ಕಾಲೇಜ್ ಕಾಪಿ, ಮತ್ತೊಂದು ಸ್ಟೂಡೆಂಟ್ ಕಾಪಿ ಅಂತ. ಸೊ ಆ ಚಲನ್ ಏನಿದೆ ಅದರ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ತೀರಾ. ಅದ್ರ ನಂತರ ಬ್ಯಾಂಕ್ಗೆ ಹೋಗಿ ಫೀಸ್ ಅನ್ನ ಪೇ ಮಾಡ್ತೀರಾ. ನಂತರ ಬ್ಯಾಂಕ್ಗೆ ಹೋಗಿ ಫೀಸ್ ಅನ್ನ ಪೇ ಮಾಡೋದ್ರ ಬಗ್ಗೆ ಒಂದು 2 to 3 ಡೇಸ್ ಇಂದ ತುಂಬಾ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಂದು ಇಂಥ ಬ್ಯಾಂಕ್ ಇದೆ, ನಾನು ಅಲ್ಲಿಂದ ಪೇ ಮಾಡಬಹುದಾ ಅಥವಾ ಬೇರೆ ಬ್ಯಾಂಕ್ ಇಂದ, ಅಂದ್ರೆ ಈಗ ಬ್ಯಾಂಕ್ ಆಫ್ ಬರೋಡಾ ಆಯ್ತು ಅಥವಾ ಯಾವ್ದೋ ಒಂದು ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಯ್ತು, ಅದರಿಂದನೇ ಪೇ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಆ ರೀತಿ ಏನೂ ಇಲ್ಲ. ನಿಮ್ದು ಯಾವ ಬ್ಯಾಂಕ್ ಆಗಿದ್ರು ಕೂಡ, ಯಾವ ಬ್ಯಾಂಕ್ ನಲ್ಲಿ ಅಕೌಂಟ್ ಇದ್ರೂ ಕೂಡ ಅದರಿಂದ ನೀವು ಪೇ ಮಾಡೋದಕ್ಕೆ ಆಗತ್ತೆ. ನಂತರ ನಿಮ್ಮ ತಂದೆ ತಾಯಿ, ಬ್ರದರ್, ಸಿಸ್ಟರ್ ಯಾರ ಅಕೌಂಟ್ ಇಂದ ಕೂಡ ನೀವು ಈ ಫೀಸ್ ಏನಿದೆ, ಕಾಲೇಜ್ ಫೀಸ್ ಏನಿದೆ ಅದನ್ನ ಪೇ ಮಾಡೋದಕ್ಕೆ ಆಗತ್ತೆ, ಸರಿನಾ? ಸೊ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆಯೋ ಆ ಬ್ಯಾಂಕ್ಗೆ ಚಲನ ತೆಗೆದುಕೊಂಡು ಹೋಗಿ ನಂತರ ಅಲ್ಲಿಂದ ಫೀಸ್ ಅನ್ನ ಪೇ ಮಾಡಿ. ಓಕೆ, ನಂತರ ಫೀಸ್ ಪೇ ಮಾಡಿದ ನಂತರ ನಾ ಹೇಳಿದ್ನಲ್ವ 3 ಕಾಪಿ ಇರುತ್ತೆ ಅಂತ, ಸ್ಟೂಡೆಂಟ್ ಕಾಪಿ ಅಂದ್ರೆ ಕ್ಯಾಂಡಿಡೇಟ್ ಕಾಪಿ, ಬ್ಯಾಂಕ್ ಕಾಪಿ, ಹಾಗೆ ಕಾಲೇಜ್ ಕಾಪಿ ಅಂತ. ಬ್ಯಾಂಕ್ ಕಾಪಿಯನ್ನ ಬ್ಯಾಂಕ್ನವ್ರು ಇಟ್ಕೋತಾರೆ, ಕಾಲೇಜ್ ಕಾಪಿ ಮತ್ತು ಕ್ಯಾಂಡಿಡೇಟ್ ಕಾಪಿ ಅದನ್ನ ನಿಮಗೆ ಕೊಡ್ತಾರೆ. ನಂತರ ಕ್ಯಾಂಡಿಡೇಟ್ ಕಾಪಿ ಅಂತ ಹೇಳಿದ್ರೆ ಅದು ನಿಮಗೋಸ್ಕರ ಇರುವಂತ, ನೀವು ಅದನ್ನ ಸೇಫ್ ಆಗಿ ಇಟ್ಕೊಂಡಿರ್ಬೇಕು. ಯಾಕಂತ ಹೇಳಿದ್ರೆ ಮುಂದೆ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಿದ್ರೆ ಅಥವಾ ಲೋನ್ಗೆ ಅಪ್ಲೈ ಮಾಡ್ತಾ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಈ ಫೀಸ್ ಅನ್ನ ಪೇ ಮಾಡಿದಂತಹ ರಿಸಿಪ್ಟ್ ಏನಿದೆ ಅದು ಬೇಕಾಗುತ್ತೆ, ಸರಿನಾ? ಸೊ ಹಾಗಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸ್ ಅನ್ನ ಪೇ ಮಾಡೋದ್ರವರೆಗಿನ ಪ್ರೊಸೀಜರ್ ಆಯ್ತು. ನಂತರ ಫೀಸ್ ಪೇ ಮಾಡೋದಕ್ಕೆ ಚೆಕ್ ಬುಕ್ ಇದ್ರೆ ಒಳ್ಳೇದು, ಸರಿನಾ? ಯಾಕಂದ್ರೆ ಫೀಸ್ ಜಾಸ್ತಿ ಇರುತ್ತಲ್ವಾ, 1 lakh ಪ್ಲಸ್ ಇರುತ್ತೆ, ಅದನ್ನ ಪೇ ಮಾಡಬೇಕು ಅಂತ ಹೇಳಿದ್ರೆ ಚೆಕ್ ಬುಕ್ ಇದ್ರೆ ಒಳ್ಳೇದು. ಸರಿ, ಹಾಗಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಫೀಸ್ ಪೇಮೆಂಟ್ ಮಾಡ್ತೀರಾ. ಇದೆಲ್ಲ ಆದ ನಂತರ ಫೀಸ್ ಪೇಮೆಂಟ್ ರಿಸೀಪ್ಟ್ ಇಟ್ಕೋಬೇಕು. ಅದರ ನಂತರ ಈ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಅದಕ್ಕೂ ಕೂಡ ಒಂದು ಪ್ರಿಂಟ್ ಔಟ್ ತೆಗೆದುಕೊಳ್ಳೋಕೆ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತೆಗೆದುಕೊಳ್ಬೇಕು. ಅದ ನಂತರ KCET ಅಪ್ಲಿಕೇಶನ್ ಫಾರ್ಮ್, ಅಡ್ಮಿಟ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರದೇ ಇದ್ರೆ ಡಿಜಿಲಾಕರ್ ನಿಂದ ಮಾರ್ಕ್ಸ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಅಡ್ಮಿಷನ್ ಯೂಸ್ ಮಾಡ್ಕೊಳ್ಬಹುದು. ಇಲ್ಲದೇ ಇದ್ರೆ ನೀವು ಯಾವ ಕಾಲೇಜ್ ಸ್ಟಡಿ ಮಾಡಿದ್ರೋ ಆ ಕಾಲೇಜ್ಗೆ ಹೋಗಿ ನನಗೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಬೇಕು ಅಂತ ಹೇಳಿದ್ರೆ ಅವರು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಮಾಡ್ಕೊಡ್ತಾರೆ, ಅದನ್ನು ಕೂಡ ಅಡ್ಮಿಷನ್ಗೆ ತೆಗೆದುಕೊಂಡು ಹೋಗ್ಬಹುದು, ಸರಿನಾ? ನಂತರ ಅಡ್ಮಿಷನ್ಗೆ ಹೋಗೋದಕ್ಕೂ ಕೂಡ ಇಂಥ ಡೇಟ್, ಲಾಸ್ಟ್ ಡೇಟ್ ಅಂತ ತಿಳಿಸಿರ್ತಾರೆ. ಆ ಲಾಸ್ಟ್ ಡೇಟ್ ಮುಗಿಯೋದ್ರ ಮೊದಲೇನೆ ನೀವು ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕು, ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳು. ಸೊ ಅಡ್ಮಿಷನ್ ಹೋಗ್ಬೇಕಾದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಯಾವ್ದು ಹೇಳಿ, SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ನಂತರ ಕ್ಲಾಸ್ A ವಿದ್ಯಾರ್ಥಿಗಳು 7 years ಸ್ಟಡಿ ಡೀಟೇಲ್ಸ್ ಇರುವಂತಹ ಸರ್ಟಿಫಿಕೇಟ್, ನಂತರ ಕನ್ನಡ ಮೀಡಿಯಂ ಕೋಟಾ ಕ್ಲೇಮ್ ಮಾಡಿದ್ರೆ ಅದಕ್ಕೆ ಸ್ವಂತಹ ಸರ್ಟಿಫಿಕೇಟ್, ರೂರಲ್ ಕೋಟಾ ಕ್ಲೇಮ್ ಮಾಡಿದ್ರೆ ಅದಕ್ಕೆ ಸ್ವಂತಹ ಸರ್ಟಿಫಿಕೇಟ್, ನಂತರ ಇನ್ಕಮ್, ಕಾಸ್ಟ್ ರಿಲೇಟೆಡ್ ರಿಸರ್ವೇಶನ್ ನೀವು ಕ್ಲೇಮ್ ಮಾಡಿದ್ರೆ ಅದಕ್ಕೆ ಸ್ವಂತಹ ಸರ್ಟಿಫಿಕೇಟ್, ಹೈದರಾಬಾದ್ ಕರ್ನಾಟಕ ಕೋಟಾವನ್ನು ಕ್ಲೇಮ್ ಮಾಡಿದ್ರೆ ಅದಕ್ಕೆ ಸ್ವಂತಹ ಸರ್ಟಿಫಿಕೇಟ್. ಸೊ ಈ ರೀತಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದು ಕೂಡ ಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ತೆಗೆದುಕೊಂಡು ಹೋಗಬೇಕು. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ನೀವು ಯಾವ್ಯಾವ ರಿಸರ್ವೇಶನ್ಗೆ ಎಲಿಜಿಬಲ್ ಅಂತ ಅಲ್ಲಿ ತೋರಿಸಿದಾರೋ
ಆ ಎಲ್ಲಾ ರಿಸರ್ವೇಶನ್ಗೆ ಸಂತಹ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು. ಆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ ಎರಡು ಸೆಟ್ ಜೆರಾಕ್ಸ್ ಕಾಪೀಸ್ ಅನ್ನ ನೀವು ತೆಗೆದುಕೊಂಡು ಹೋಗ್ಬೇಕು. ಸರಿನಾ? ಸೊ ನೀವು ಕ್ಲೇಮ್ ಮಾಡಂತ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವುಗಳ 2 ಸೆಟ್ ಜೆರಾಕ್ಸ್ ಕಾಪೀಸ್, ಇದ್ರ ಜೊತೆಗೆ ಎರಡು ಅಥವಾ 3 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಂಡು ಹೋಗ್ಬೇಕು. ನಂತರ ಆಧಾರ್ ಕಾರ್ಡ್ ನಿಮ್ಮದು, ಹಾಗೆ ನಿಮ್ಮ ಜೊತೆ ಪೇರೆಂಟ್ಸ್ ಬಂದಿರ್ತಾರಲ್ಲ, ಸೊ ಅವರ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಯಾಕಂದ್ರೆ ಕೆಲವು ಕಾಲೇಜ್ಗಳಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ, ಅದಕ್ಕೋಸ್ಕರ. ನಂತರ ಮತ್ತೊಂದು ಇಂಪಾರ್ಟೆಂಟ್ ವಿಷಯ, ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗೋಕ್ಕಿಂತ ಮೊದಲು, ಚಾಯ್ಸ್ 1 ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು, ಯಾವ ಕಾಲೇಜ್ ಅಲಾಟ್ ಆಗಿದೆ ಅದನ್ನು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಪಡೆದುಕೊಂಡು ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ. ನನಗೆ ಅಡ್ಮಿಷನ್ ಬರ್ತಿದ್ದೀನಿ, ಫೀಸ್ ಎಷ್ಟಾಗುತ್ತೆ ಅಂತ ಕೇಳಿ. ಅವ್ರು ಎಷ್ಟು ಫೀಸ್ ಅನ್ನ ಹೇಳಿರ್ತಾರೋ ಅದನ್ನು ಕೂಡ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಕೊಂಡೇನೆ ಅಡ್ಮಿಷನ್ಗೆ ಹೋಗಿ. ಸರಿನಾ? ಯಾಕಂದ್ರೆ ತುಂಬಾ ಕಾಲೇಜ್ಗಳಲ್ಲಿ ಕಾಲೇಜ್ಗೆ ಹೋದಾಗ ಫೀಸ್ ಅನ್ನ ಕೇಳ್ತಾರೆ, ಕಾಲೇಜ್ ಡೆವಲಪ್ಮೆಂಟ್ ಫೀಸ್, ಆ ರೀತಿ ಫೀಸ್ ಅನ್ನ ಕೇಳ್ತಾರೆ. ಸೊ ಆ ಟೈಮಲ್ಲಿ ನಾನು ಕೊಡಲ್ಲ ಅಂತ ಹೇಳೋದಕ್ಕೆ ಆಗಲ್ಲ, ಯಾಕಂದ್ರೆ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಅಕಸ್ಮಾತ್ ನೀವು ಕೊಡಲ್ಲ ಅಂತ ಹೇಳಿದ್ರೆ. ಸೊ ಈ ಎಲ್ಲ ಪ್ರೊಸೀಜರ್ ಅನ್ನ ಫಾಲೋ ಮಾಡಿಕೊಂಡು ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗಿ. ನಂತರ ಅಡ್ಮಿಷನ್ಗೆ ಹೋಗಿರ್ತಾರಲ್ವಾ, ಅಲ್ಲಿ ಕೂಡ ಕೆಲವು ಪ್ರಾಸೆಸ್ ಇರುತ್ತೆ. ಅಡ್ಮಿಷನ್ಗೆ ಹೋಗಿರೋದಂದ್ರೆ ರಿಪೋರ್ಟಿಂಗ್ ಅಂತ ಕರೀತಾರೆ, ಆ ಪ್ರೊಸೀಜರ್ ನ ರಿಪೋರ್ಟಿಂಗ್ ಅಂತ ಕರೀತಾರೆ. ಸೊ ಆ ರಿಪೋರ್ಟಿಂಗ್ ಹೋದಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ತಾರೆ. ಅದರ ನಂತರ ನೀವು ಲಾಗಿನ್ ಆಗ್ಬೇಕಾದ್ರೆ ಮೊಬೈಲ್ಗೆ OTP ಬರುತ್ತದಲ್ವಾ, ಆ ಮೊಬೈಲ್ ಅನ್ನು ಕೂಡ ತೆಗೆದುಕೊಂಡು ಹೋಗ್ಬೇಕು. ನಂತರ ಅಡ್ಮಿಷನ್ಗೆ ಕ್ಯಾಂಡಿಡೇಟ್ ಬೇಕೇ ಬೇಕು, ಅಡ್ಮಿಷನ್ಗೆ ಕ್ಯಾಂಡಿಡೇಟ್ ಹೋಗ್ಲೇಬೇಕು. ಯಾಕಂತ ಹೇಳಿದ್ರೆ ನೀವು ಅಡ್ಮಿಷನ್ಗೆ ಹೋದಾಗ ಅಲ್ಲಿ ಕಾಲೇಜ್ ಅವರು ಲಾಗಿನ್ ಆಗೋದಕ್ಕೂ ಕೂಡ ಈಗ ಫೇಸ್ ರೆಕಗ್ನಿಷನ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಿದ್ದಾರೆ, ಅದು ತಂದಿದ್ದಾರೆ ಕೇದವರು. ಸೊ ಅದನ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆಗೋದಕ್ಕೆ, ಕಾಲೇಜ್ನವರು ನಿಮ್ಮ ಐಡಿಗೆ ಲಾಗಿನ್ ಆಗೋದಕ್ಕಿಂತ ಸ್ಟೂಡೆಂಟ್ ಅಡ್ಮಿಷನ್ ಆಗಿದ್ದಾರೆ ಅಂತ ಕೇದವರಿಗೆ ಅವರು ತಿಳಿಸಬೇಕಲ್ವಾ. ಸೊ ಅದಕ್ಕೆ ಲಾಗಿನ್ ಆಗೋದಕ್ಕೆ ನಿಮ್ಮ ಫೇಸ್ ರೆಕಗ್ನಿಷನ್ ಏನಿದೆ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಲಾಗಿನ್ ಆಗ್ತಾರೆ. ಅದ ನಂತರ ನಿಮ್ಮ ಮೊಬೈಲ್ ಏನಿದೆ ಅದಕ್ಕೆ OTP ಬರುತ್ತೆ, ಆ OTP ಕೂಡ ಎಂಟರ್ ಮಾಡ್ತಾರೆ. ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟ್ ಆದ ರೀತಿ ಆಯ್ತು. ಇಷ್ಟಕ್ಕೆ ಮುಗಿಲಿಲ್ಲ, ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೆ ನೀವು NSP ಸ್ಕಾಲರ್ಶಿಪ್, SSP ಸ್ಕಾಲರ್ಶಿಪ್, ವಿದ್ಯಾಸಿರಿ ಸ್ಕಾಲರ್ಶಿಪ್, ಈ ರೀತಿ ಯಾವುದೇ ಸ್ಕಾಲರ್ಶಿಪ್ ಆಗಿರಲಿ, ಅಥವಾ ನೀವೀಗ ಎಜುಕೇಶನ್ ಲೋನ್ ಮಾಡಬೇಕು ಅಂತಿದ್ರ ಸ್ಟಡಿ ಮಾಡೋದಕ್ಕೆ, ಸಂದರ್ಭದಲ್ಲಿ ಈ ಅಡ್ಮಿಷನ್ ಆರ್ಡರ್ ಬೇಕಾಗತ್ತೆ. ಅಡ್ಮಿಷನ್ ಆರ್ಡರ್ ಇದ್ರೆ ಮಾತ್ರ ನಿಮಗೆ ಅಪ್ಲೈ ಮಾಡೋದಕ್ಕಾಗತ್ತೆ, ಇಲ್ಲದಿದ್ರೆ ಲೋನ್ಗಾಯ್ತು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಸೊ ಇದೆಲ್ಲ ಪ್ರಾಸೆಸ್ ಆದ ನಂತರ ಈ ಅಡ್ಮಿಷನ್ ಆರ್ಡರ್ ಏನಿದೆ ಅದನ್ನ ಕಾಲೇಜ್ನವರು ಡೌನ್ಲೋಡ್ ಮಾಡ್ಕೊಳ್ತಾರೆ. ಕಾಲೇಜ್ನವರು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಕ್ಯಾಂಡಿಡೇಟ್ಸ್ಗೆ ಅಂದ್ರೆ ನಿಮಗೆ ಕೊಡ್ತಾರೆ. ಸರಿನಾ? ಆ ಅಡ್ಮಿಷನ್ ಆರ್ಡರ್ನ ಸೇಫ್ ಆಗಿ ಇಟ್ಕೊಂಡಿರಿ. ಯಾಕಂತಂದ್ರೆ ಅದೇ ಮುಂದೆ ಸ್ಕಾಲರ್ಶಿಪ್ ಲೋನೋ ಯಾವುದಕ್ಕೊಂದು ಬೇಕಾಗತ್ತೆ, ಅದೊಂದು ರೀತಿ ಪ್ರೂಫ್ ಇದ್ ರೀತಿ ನೀವು ಅಡ್ಮಿಷನ್ ಮಾಡಿಸಿದ್ರ ಅಂತ. ಸೊ ಅಡ್ಮಿಷನ್ ಆರ್ಡರ್ನ ಸೇಫ್ ಆಗಿ ಇಟ್ಕೊಂಡಿರಿ. ನಂತರ ಕಾಲೇಜ್ನವ್ರು ಹೇಳ್ತಾರೆ ಇಂತಹ ಡೇಟ್ ನಿಂದ ಕಾಲೇಜ್ ಸ್ಟಾರ್ಟ್ ಆಗತ್ತೆ ಅಂತ. ಇಲ್ದಿದ್ರೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಕಾಲೇಜ್ನವ್ರು ಹೇಳ್ತಾರೆ, ಅದಕ್ಕೆ ವೇಟ್ ಮಾಡಬೇಕು. ಬಟ್ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಅಡ್ಮಿಷನ್ ಆಗೋಗಿದೆ, ಮತ್ತೆ ಪಾರ್ಟಿಸಿಪೇಟ್ ಮಾಡ್ತೀರಿ. ಸರಿ, ಸೊ ಇದಿಷ್ಟು ಚಾಯ್ಸ್ 1 ಹಾಗೆ ಅಡ್ಮಿಷನ್ ಪ್ರಾಸೆಸ್, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಅಡ್ಮಿಷನ್ ಪ್ರಾಸೆಸ್. ಸೊ ಇದ್ರ ಬಗ್ಗೆ ವಿಡಿಯೋದ ಬಗ್ಗೆ ಹೇಗೆ ಅನಿಸ್ತು ಅಥವಾ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಇದನ್ನ ಕಮೆಂಟ್ ಆಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.